ನಮಸ್ಕಾರ ರೀ. ಇವತ್ತು ಟೀ ಜೊತೆಗೆ ಕ್ರಿಸ್ಪಿ ಆದಂಥ ಉದ್ದಿನ ವಡೆ ಮಾಡೋದನ್ನು ತೋರಿಸ್ತೀನಿ. ಉದ್ದಿನ ವಡೆ ಯಾರಿಗೆಲ್ಲ ಇಷ್ಟ ಇಲ್ಲರಿ, ಎಲ್ಲರೂ ಇಷ್ಟಪಡ್ತಾರೆ. ಇವತ್ತು ನಾವು ಟೀ ಜೊತೆಗೆ ಉದ್ದಿನ ವಡೆ ಮಾಡೇವಿ. ಒಂದು ದೊಡ್ಡ ಗ್ಲಾಸಿಲೆ ಉದ್ದಿನ ಬ್ಯಾಳೆ ಸ್ವಚ್ಛಗೆ ತೊಳೆದು ನೆನೆ ಹಾಕಿದ್ದೆ ನೋಡ್ರಿ. ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ನೆನೆ ಹಾಕ್ರಿ, ಸಾಯಂಕಾಲ ಮಾಡ್ಬೇಕಂದ್ರೆ ಬೆಳಗ್ಗೆ ನೆನೆ ಹಾಕ್ರಿ. ನಾ ಸಾಯಂಕಾಲ ಟೀ ಜೊತೆಗೆ ಮಾಡತ್ತೀನಿ, ಬೆಳಗ್ಗೆ ನೆನೆ ಹಾಕಿದ್ದೆ. ಚಲೋ ನೆಂದಾವು ಇವನು. ಸಾಯಂಕಾಲ ರುಬ್ಬಾಕತ್ತೀನಿ. ಆಗ ರುಬ್ಬಿ ಆಗ ಮಾಡೋದು, ಇದನ್ನೇ ನೆನೆ ಹಾಕಿಡೋದು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಇಷ್ಟ, ಸಣ್ಣರಿಂದ ದೊಡ್ಡವ್ರವ್ರಿಗೆ. ಉದ್ದಿನ ವಡೆ ಅಂದ್ರೆ ಮೇಲೆ ಕ್ರಿಸ್ಪಿ ಇರ್ತಾವೆ, ಒಳಗೆ ಸ್ಮೂತ್ ಇರ್ತಾವೆ, ತಿನ್ನಕ್ಕೆ ಭಾಳ ಟೇಸ್ಟಿ, ಉದ್ದು ಆರೋಗ್ಯಕ್ಕೂ ಒಳ್ಳೆಯದು. ಹಂಗಂತೇಳಿ ದಿನ ಕರ್ಕೊಂಡು ತಿನ್ನೋದಲ್ಲ, ಯಾವಾಗಾರ ಒಮ್ಮೆ ತಿಂದರೆ ಏನಾಗಲ್ಲ. ಇದನ್ನೀಗ ರುಬ್ಕೊಂಬರೋಣ. ನೀರೆಲ್ಲ ಬಸ್ತು ಅವಶ್ಯಕತೆ ಬಿದ್ದರೆ 1 ಅಥವಾ 2 ಟೀ ಸ್ಪೂನಷ್ಟು ನೀರು ಹಾಕಿ ರುಬ್ಕೊಂಬರೋಣ. ಇಡ್ಲಿ ಮಾಡಿದಾಗ ಉದ್ದಿನ ವಡೆ ಮಾಡ್ತೀವಿ, ಚಾದಾಗ ತಿನ್ಬೇಕು ಅನ್ನಿಸ್ದಾಗ ಮಾಡ್ತೀವಿ. ಭಾಳ ಅಂದ್ರೆ ಭಾಳ ನೋಡಿರಿ. ಮನೆಯೊಳಗಾತು ಹೋಟೆಲ್ನಾಗಾತು ಇಡ್ಲಿ ತಿನ್ನಬೇಕು ಅಂದಾಗ ಇಡ್ಲಿ ವಡೆ ಅಂತ ಆರ್ಡ್ರ್ ಮಾಡ್ತೀವಿ. ಇಡ್ಲಿ ಜೊತೆಗೆ ವಡೆ ಇರಲೇಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವೆ. ಈ ಥರ ಉದ್ದಿನ ವಡೆ ಮಾಡಿರಿ. ಇವಾಗ ನೋಡಿರಿ, ಇನ್ನೊಂದು ಸ್ವಲ್ಪ ನೀರು ಬೇಕು. ಇನ್ನೊಂದು ಟೀ ಸ್ಪೂನು 2 ಸ್ಪೂನು ನೀರು ಹಾಕಿ ರುಬ್ಕೊಂಬಿಡೋಣ. ಇಡ್ಲಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್. ಇದನ್ನೀಗ ಒಂದು ಮಿಕ್ಸಿಂಗ್ ಬೌಲಿಗೆ ತೆಗ್ಯಾನ. ಎಷ್ಟು ನೈಸಾಗಿ ಬಂದೈತೆ ನೋಡ್ರಿ ಹಿಟ್ಟು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನಿಷ್ಟು ಈ ಬೌಲಿಗೆ ತೆಗೆದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ ಹಾಕೋಣ. ಆನಂತರ ಒಂದು ಕಡ್ಡಿ ಕರಿಬೇನ ಸಣ್ಣಗೆ ಹೆಚ್ಚಾಕೋಣ. ಒಳ್ಳೆ ಘಮ, ಆರೋಗ್ಯಕ್ಕೂ ಒಳ್ಳೆಯದು ಕರಿಬೇ. ಒಂದೆರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪೀಸ್ಗಳನ್ನು ಹಾಕೋಣ, ಸಣ್ಣ ಪೀಸು. ಆನಂತರ ಪೆಪ್ಪರ್ ಹಾಕೋಣ, ಕರಿಮೆಣಸು ಒಂದು 10-12 ಕರಿಮೆಣಸು ಹಾಕೋಣ, ಇಡೀವ ಹಾಕೋಣ. ಇಷ್ಟಾಗಿಂದ ಇದನ್ನು ಚಲೋತ್ನಾಗ ಕಲಸೋಣ. ಕೈಲನ ಕಲಿಸ್ಬೇಕು. ಇದನ್ನ ಚಲೋತ್ನಾಗ ಒಂದು 5 ನಿಮಿಷ ಇದನ್ನು ಚಲೋತ್ನಾಗ ಕಲಿಸ್ಬೇಕು. ಹಿಟ್ಟು ಫ್ಲಫಿಯಾಗಿ ಬರ್ತೈತಿ, ಹಗೂರವಾಗಿ ಬರ್ತೈತಿ. ಇದನ್ನೇನು ನೆನೆಯಕ್ಕೆ ಇಡಬೇಕು ಅಂತೇನಿಲ್ಲ. ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟೈತಿ. ಎಣ್ಣೆ ಕಾದ ನಂತರ ಇದನ್ನ ಬಿಡೋದೇ. ಈಗ ಕೆಲವ್ರು ಕೈಲಿ ಬಿಡ್ತಾರೆ, ಪ್ರಾಕ್ಟೀಸ್ ಇದ್ದವರು. ನಾ ಅಂತೂ ಕೈಲಿ ಬಿಡಲ್ಲ. ಆನಂತರ ಬಟ್ಟೆ ಕಟ್ಕೊಂಡು ಬಿಡ್ತಾರೋ. ಇಲ್ಲಿ ನಾವು ಬಿಟ್ಟಿರೋದು ಟೀ ಸೋಸ ಜಾಲ್ರಿ. ಅದು ಸ್ಟೀಲಿಂದಾಗಿರ್ಬೇಕು, ಮತ್ತು ಪ್ಲಾಸ್ಟಿಕ್ಕಲ್ಲ, ಸ್ಟೀಲಿಂದಕ್ಕೆ ಮೇಲೆ ನೀರು ಹಚ್ಕೊಂಡು ಇದನ್ನು ಎಷ್ಟು ಬೇಕು ಅಷ್ಟು ಉಳ್ಳಿ ತೊಗೊಂಡು, ದೊಡ್ಡದು ಬೇಕೋ ಸಣ್ಣದು ಬೇಕೋ ಮೀಡಿಯಮ್ ಬೇಕೋ, ನಾವು ಮೀಡಿಯಮ್ ಆಗಿ ಮಾಡೀವಿ. ಒಂದು ಉಳ್ಳಿ ತೊಗೊಂಡು ಅದ್ರ ಮ್ಯಾಗ ಫ್ರೆಶ್ ಮಾಡಿ ಈ ಥರ ಬಿಡಬೇಕು. ಈ ಜಾಲ್ರಿಗೆ ನೀರು ಹಚ್ಚಿ ಅದನ್ನಿಟ್ಟು ನಡು ಹೋಲ್ ಮಾಡಿ ಈ ಥರ ಬಿಡ್ತಾ ಹೋಗಬೇಕು. ಎಷ್ಟು ಚಂದ ಬರ್ತಾವೆ ನೋಡ್ರಿ. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ನಾಗನ ಉದ್ದಿನ ವಡೆ ರೆಡಿ ಆಗ್ಯಾವ ಮನೆಯೊಳಗೆ. ಇವನ್ನ 2 ಸೈಡು ಚೆಂದಾಗಿ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿಯಾಗಿ ಬೇಯೋ ಮಟ್ಟ ಬೇಯಿಸ್ಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಈ ಥರ ಕಲರ್ ಬರಬೇಕು. ಇವು ಪರ್ಫೆಕ್ಟ್ ಆದಂಥ ಕಲರ್ ಬಂದೈತಿ. 100% ಹೋಟೆಲ್ನಾಗ ಸಿಗೋಂಥ ಉದ್ದಿನ ವಡೆ ಮನೆಯೊಳಗೆ ರೆಡಿ ಆದವು ನೋಡ್ರಿ.
ಇನ್ನೊಂದು ಟ್ರಿಪ್ ಹಾಕಿ ನಿಮಗೆ ತೋರಿಸ್ತೀನಿ. ಒಂದು ಸಲ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಹಗೂರವಾಗಿ ಬಂದಾವು, ಎಣ್ಣೆ ಹಿಡ್ದಿಲ್ಲ, ರುಚಿಯಾಗ್ಯಾವು. ನಮಗಂತೂ ಇಡ್ಲಿ ಜೊತೆಗೆ ವಡೆ ಇದ್ದಾಗನ ಟಿಫನ್ ಫುಲ್ಫಿಲ್ ಆಗೋದು. ಬರೀ ಇಡ್ಲಿ ತೊಗೊಳಂಗಿಲ್ಲ, ಇಡ್ಲಿ ಜೊತೆಗೆ ವಡೆ ಇರಲೇಬೇಕು. ಇವತ್ತು ಸಾಯಂಕಾಲ ಟೀ ಜೊತೆಗೆ ಮಾಡ್ಕೊಳತ್ತೀವಿ ನಾವು. ಇದೊಂದು ಟ್ರಿಪ್ ಕರೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಹೆಂಗೆ ಬಂದವು ಅಂತ. ಎರಡೂ ಸೈಡು ತಿರುಗಿಸಿ ಹಾಕ್ತಾ ಚೆಂದಾಗಿ ಬೇಯಿಸ್ಕೋಬೇಕು. ನೋಡಿರಿ ಏನು ಚೆಂದಾಗ್ಯಾವ ನೋಡಿರಿ, ಅಷ್ಟು ಟೇಸ್ಟು ಆಗ್ಯಾವ. ಒಂದು ಕಟ್ ಮಾಡಿ ತೋರಿಸ್ತೀನಿ ಅಂತ. ಮೇಲೆ ಕ್ರಿಸ್ಪಿ, ಒಳಗೆ ಸ್ಮೂತ್ ಉದ್ದಿನ ವಡೆ ಪರ್ಫೆಕ್ಟಾಗಿ ಬಂದವು. ಯಾರಿಗೆಲ್ಲ ಉದ್ದಿನ ವಡೆ ಅಂದರೆ ಇಷ್ಟ, ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ ಸೂಪರಾಗಿ ಬಂದವು. ನೋಡೋಕ್ಕೂ ಚಂದ, ತಿನ್ನೋಕ್ಕೂ ಚಂದ. ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.